ಹಲೋ ಗಾಯ್ಸ್, ಎಲ್ಲರಿಗೂ ನಮಸ್ತೆ. ಕ್ರಿಸ್ಪಿಯಾಗಿ ವಡೆ ಯಾವ ಥರ ಮಾಡೋದು ಅಂತೇಳಿ ನಾನು ತೋರಿಸ್ತಾ ಇದ್ದೀನಿ. ಒಂದ್ಸಲ ನೀವು ನೋಡಿ, ನೀವು ಒಂದ್ಸಲ ಮಾಡಿ ನೋಡಿ ಯಾವ ಥರ ಬಂತು ಅಂತೇಳಿ ನಂಗೆ ಕಾಮೆಂಟಲ್ಲಿ ತಿಳಿಸಿ. ತುಂಬ ಚೆನ್ನಾಗಿ ಬರುತ್ತೆ ವಡೆ ಈ ಥರ ಮಾಡಿದ್ರೆ. ಲವಂಗ 3, ಚಕ್ಕೆ ಒಂದು ಸ್ವಲ್ಪ ಚಿಕ್ಕ ಚಿಕ್ಕದಾಗಿ ಮುರ್ಕೊಂಡು ಜಾರ್ಗೆ ಹಾಕ್ಕೊಳ್ಳಿ. 3 ಹಸಿಮೆಣಸಿನ್ಕಾಯಿ, ಬೆಳ್ಳುಳ್ಳಿ ಬಂದು 1 ಹಾಕ್ಕೊಳ್ಳಿ. ಮೇಲೆ ಸ್ವಲ್ಪ ಹೊಟ್ಟಾಗಿ ಇರಲಿ ಬೆಳ್ಳುಳ್ಳಿಗೆ. ಶುಂಠಿ ಬಂದು 1 ಇಂಚ್ ಹಾಕ್ಕೊಳ್ಳಿ. ಅದು ಹಾಗೆ ಮಿಕ್ಸಿ ಮಾಡಿದರೆ ನುಣ್ಣಗೆ ಆಗಲ್ಲ ಅಂಥೇಳಿ ಸ್ವಲ್ಪ ಕಡಲೆಬೇಳೆ ಹಾಕ್ಕೊತಾ ಇದ್ದೀನಿ. ಸಾಕಾಗುತ್ತೆ ಅಷ್ಟು ಹಾಕ್ಕೊಂಡ್ರೆ. ಅಷ್ಟು ಹಾಕ್ಕೊಂಡು ಮಿಕ್ಸಿ ಮಾಡ್ಕೊಳ್ಳಿ. ಈ ಥರ ಗಟ್ಟಿಯಾಗಿರಬೇಕು. ವಡೆಗೆ ಬಂದು ನೀರು ಹಾಕೋಕ್ಕೆ ಹೋಗಬೇಡಿ, ನೀರು ಹಾಕಬಾರ್ದು ವಡೆಗೆ. ಕಡಲೆಬೇಳೆ ಬಂದು ಬೆಳಗ್ಗೆ ಮಾಡ್ತೀರಿ ಅಂದರೆ ನೈಟ್ ನೆನೆಸ್ಬಿಡಿ, ಇಲ್ಲಾಂದರೆ ಒಂದು 4-5 ಅವರ್ ನೆನೆದ್ರೂ ಸಾಕಾಗುತ್ತೆ ಕಡಲೆಬೇಳೆ ನೋಡಿ ಈ ಥರ ಗರಿ ಗರಿಯಾಗಿರಬೇಕು. ತುಂಬ ನುಣ್ಣಗೂ ರುಬ್ಬಕ್ಕೆ ಹೋಗಬೇಡಿ. ಅಲ್ಲಲ್ಲಿ ಒಂದೊಂದು ಕಾಳಿದ್ರೂ ಪರವಾಗಿಲ್ಲ, ಚೆನ್ನಾಗಿರುತ್ತೆ ವಡೆಗೆ. ತಿಂತಾ ಇರಬೇಕಾದ್ರೆ ಕಾಳು ಒಂದೊಂದು ಸಿಕ್ಕಿದ್ರೇ ಚೆನ್ನಾಗಿರೋದು. 2 ಸ್ಪೂನ್ ಅಕ್ಕಿ ಹಸಿಟ್ಟು ಹಾಕ್ಕೊಳ್ಳಿ. ಅಕ್ಕಿ ಹಸಿಟ್ಟು ಯಾಕೆ ಹಾಕ್ತೀರಿ ಅಂದರೆ ಒಂದು ಸ್ವಲ್ಪ ಕ್ರಿಸ್ಪಿಯಾಗಿ ಬರಬೇಕು ಅಂತೇಳಿ ಅಕ್ಕಿ ಹಸಿಟ್ಟು ಹಾಕ್ತಾಯಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ. ಈರುಳ್ಳಿ ಬಂದು 2 ಈರುಳ್ಳಿ, ಸ್ವಲ್ಪ ಸಬ್ಬಕ್ಕಿ, ಸ್ವಲ್ಪ ಪುದೀನ, ಸ್ವಲ್ಪ ಕೊತ್ತಂಬರಿ, 1 ಹಸಿಮೆಣಸಿನ್ಕಾಯಿನ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀನಿ. ನಿಮಗೆ ಬೇಕು ಅಂದರೆ ಸಬ್ಬಕ್ಕಿ ಸೊಪ್ಪು ಹಾಕ್ಕೊಳ್ಳಿ, ಬೇಡ ಅಂದರೆ ಸ್ಕಿಪ್ ಮಾಡ್ಬೋದು. ಸೊಪ್ಪು ಹಾಕಿದ್ರೆ ಚೆನ್ನಾಗಿರುತ್ತೆ. ಸಬ್ಬಕ್ಕಿ ಸೊಪ್ಪು ಸ್ವಲ್ಪ ಸ್ವಲ್ಪ ಹಾಕ್ಕೊಳ್ಳಿ, ಜಾಸ್ತಿ ಯಾವುದು ಹಾಕೋಕ್ಕೆ ಹೋಗಬೇಡಿ. ಈರುಳ್ಳಿ ಬಂದು ಒಂದು ಸ್ವಲ್ಪ ಕೈಯಲ್ಲಿ ಕ್ರಷ್ ಮಾಡಿ. ಈರುಳ್ಳಿ ಹಾಕಿದ್ಮೇಲೆ ಸಣ್ಣದಾಗಿ ಹಸಿಮೆಣಸಿನ್ಕಾಯಿ ಕಟ್ ಮಾಡಿಕೊಳ್ಳಿ. 2 ಸಾಕಾಗುತ್ತೆ. ಕಡಲೆಬೇಳೆ ಬಂದು 1 ಗ್ಲಾಸ್ ಹಾಕಿದ್ದೀನಿ. ಚೆನ್ನಾಗಿ ಈ ರೀತಿ ಮಿಕ್ಸ್ ಮಾಡ್ಕೊಳ್ಳಿ. ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ಕಲಸಿಕೊಳ್ಳಿ. ಒಂದು 5 ನಿಮಿಷ ಇಡಿ, ಸಾಕಾಗುತ್ತೆ. 5 ನಿಮಿಷ ಆದಮೇಲೆ ನೀವು ಎಣ್ಣೆಗೆ ಹಾಕಿ ಫ್ರೈ ಮಾಡ್ಕೋಬೋದು. ನೋಡಿ ಈ ಥರ ಬರಬೇಕು. ತುಂಬ ತೆಳುವು ಬೇಡ, ತುಂಬ ಗಟ್ಟಿನೂ ಬೇಡ, ಕೈಗೆ ಅಂಟಬಾರ್ದು. ಆ ಥರ ಬಂದರೆ ಸಾಕಾಗುತ್ತೆ. ವಡೆ ತುಂಬ ಚೆನ್ನಾಗಿ ಬರುತ್ತೆ. ಎಣ್ಣೆ ಬಿಸಿ ಆದಮೇಲೆ ವಡೆ ಹಾಕಿ. ನಾನು ಕೈಯಲ್ಲೇ ತಟ್ಟಿ ಹಾಗೆ ಹಾಕ್ಕೊಂಡೆ. ನಿಮಗೇನಾದರೂ ಕೈಯಲ್ಲಿ ಬಂದಿಲ್ಲ ಅಂದರೆ ಬಟರ್ ಪೇಪರ್ ಇಟ್ಕೊಂಡು ಅದ್ರ ಮೇಲೆ ತಟ್ಟಿ ಹಾಕಿ, ಇಲ್ಲಾಂದರೆ ಬಾಳೆ ಎಲೆ ಇದ್ರೂ ಬಾಳೆ ಎಲೆದ ಮೇಲೆ ತಟ್ಬಿಟ್ಟು ಹಾಕ್ಬೋದು. ಕೈಯಲ್ಲೇ ಬಂದರೆ ಪರವಾಗಿಲ್ಲ, ಹಾಗೆ ಹಾಕ್ಬೋದು. ಚೆನ್ನಾಗಿ ಬರುತ್ತೆ ಮತ್ತು ಚೆನ್ನಾಗೂ ಇರುತ್ತೆ. ಟೇಸ್ಟು ಅಷ್ಟೇ ತುಂಬ ಚೆನ್ನಾಗಿರುತ್ತೆ. ಕ್ರಿಸ್ಪಿಯಾಗಿ ರೆಡಿ ಆಯಿತು. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತೇಳಿ. ನೀವು ಎಲ್ಲ ಒಂದು ಸಲ ಮಾಡಿ ನೋಡಿ, ತುಂಬ ಚೆನ್ನಾಗಿ ಬರುತ್ತೆ. ಮತ್ತು ನನ್ನ ಚಾನಲ್ ಯಾರೆಲ್ಲ ನೋಡ್ತಾ ಇದ್ದೀರೋ ಒಂದು ಲೈಕ್ ಕೊಡಿ, ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು ಆಲ್.